Hello everyone, welcome to Rajeshwari's Commerce and Management Study Hub. ಯಾವಾಗ್ಲೂ ತಲೆಗಾಗ್ಲಿ ಅಥವಾ ವಸ್ತುಗಾಗ್ಲಿ ಕೆಲಸ ಇರ್ಬೇಕು, ಇಲ್ಲ ಅಂದ್ರೆ ಧೂಳು ಹಿಡ್ದ್ಬಿಡುತ್ತೆ. ನಾನೊಂದು ಬುಕ್ ನ ಯೂಸ್ ಮಾಡಿದ್ದೀರಾ ಹಾಗೆ ಇಟ್ಟಿದ್ದೆ. ಆಲ್ಮೋಸ್ಟ್ 1 ವೀಕ್ ಆಗಿತ್ತು. 1 ವೀಕ್ ಆದ್ಮೇಲೆ ಆ ಬುಕ್ ತೆಗೆದು ನೋಡ್ತೇನೆ, ಬುಕ್ ಮೇಲೆ ಫುಲ್ಲು ಧೂಳಿದೆ. ಸೊ ನೀವು ನಿಮ್ ತಲೆಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿಮ್ ತಲೆನೂ ಕೂಡ ಹಾಗೆ ರೆಸ್ಟ್ ಇಟ್ಬಿಡುತ್ತೆ. ಅದಕ್ಕೆ ಹೇಳೋದು ಎಂಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ ಶಾಪ್ ಅಂತ. ಬೇಡದೆ ಇರೋದೆಲ್ಲ ತಲೆ ಓಡಕ್ ಶುರು ಆಗುತ್ತೆ. ಸೊ ನಿಮ್ಗೆ ಬೇಕಾಗಿರೋ ಕಡೆ ಹಾಕೋ ಫೋಕಸ್ ಮಿಸ್ ಆಗ್ತಾ ಹೋಗುತ್ತೆ. ನಿಮ್ ಎನರ್ಜಿ ಅನ್ವಾಂಟೆಡ್ ಥಿಂಗ್ಸ್ಗೆ ಖರ್ಚಾಗತ್ತೆ. ಸೊ ಬಿ ಫೋಕಸ್ಡ್ ಅಂಡ್ ಯೂಸ್ ಯುವರ್ ಎನರ್ಜಿ ಪ್ರೊಡಕ್ಟಿವ್ಲಿ. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಇವತ್ತು ಬ್ಯಾಲೆನ್ಸ್ ಶೀಟ್ ಆಕ್ಚುಲಿ ಫಾರ್ಮೆಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತೋರಿಸಿದೆ, ಬಟ್ ನಾಟ್ ಇನ್ ಡೀಟೇಲ್. ಸೊ ಇವತ್ತು ಇನ್ ಡೀಟೇಲ್ ಆಗಿ ವಾಟ್ ಇಸ್ ದಿಸ್ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಶೆಡ್ಯೂಲ್ 3 ವಿ ಆರ್ ಪ್ರಿಪೇರಿಂಗ್ ನೌ ದ ನ್ಯೂ ಫಾರ್ಮೆಟ್ ನೋ. ಸೊ ಆಸ್ ಪರ್ ದ ಕಂಪನೀಸ್ ಆಕ್ಟ್ 2013 ಪ್ರಕಾರ ಏನ್ ಪ್ರಿಪೇರ್ ಮಾಡ್ತೀರಿ, ಯಾಕೆ ಪ್ರಿಪೇರ್ ಮಾಡ್ತಿದ್ದೀರಿ ಈ ರೀತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ನಮ್ಗೆ ಈಗ ನೀವು ಪ್ರೆಸೆಂಟ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನೋಡಿದ್ರೆ ನಿಮ್ಗೆ 2 ಅಮೌಂಟ್ ಕಾಲಮ್ ಇರುತ್ತೆ. ಒಂದು ಕರೆಂಟ್ ರಿಪೋರ್ಟಿಂಗ್ ಪೀರಿಯಡ್ ಅಮೌಂಟ್, ಇನ್ನೊಂದು ಪ್ರೀವಿಯಸ್ ರಿಪೋರ್ಟಿಂಗ್ ಪೀರಿಯಡ್ ಅಮೌಂಟ್ ಕಾಲಮ್. ಯಾಕೆ 2 ಅಮೌಂಟ್ ಕಾಲಮ್ ಅಂಡ್ ವೈ ವಿ ನೀಡ್ ಪ್ರೀವಿಯಸ್ ಇಯರ್ ಅಮೌಂಟ್ ಕಾಲಮ್ ವಿತ್ ದಿ ಕರೆಂಟ್ ಇಯರ್ ರಿಪೋರ್ಟಿಂಗ್ ಪೀರಿಯಡ್? ನೀವು ಕಂಪನಿ ಬ್ಯಾಲೆನ್ಸ್ ಶೀಟ್ಸ್ ನ ಗೂಗಲ್ ಅಲ್ಲಿ ಹೋಗಿ ಯಾವುದೇ ಕಂಪನಿ ಫಿನಾನ್ಷಿಯಲ್ ರಿಪೋರ್ಟ್ ನ ಡೌನ್ಲೋಡ್ ಮಾಡಿ ನೋಡಿ, ಅಲ್ಲಿ ನಿಮ್ಗೆ ಪ್ರೀವಿಯಸ್ ಇಯರ್ ಡೇಟಾನು ಅವೈಲೇಬಲ್ ಇರುತ್ತೆ ವಿತ್ ದ ಕರೆಂಟ್ ಇಯರ್. ವೈ? ಯು ವಿಲ್ ಅನಲೈಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಪರ್ಪಸ್. ಏನೇ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಂದ್ರು ಅಥವಾ ಕಂಪನಿ ಬಗ್ಗೆ ತಿಳ್ಕೊಬೇಕಂದ್ರೆ, ಶೇರ್ ಪರ್ಚೇಸ್ ಮಾಡ್ಬೇಕಂದ್ರೆ, ಯು ವಿಲ್ ಅನಲೈಸ್ ದಿ ಕಂಪನಿ. For that, one of the method is analyzing the financial statement. Okay, so while you are analyzing the financial statement, how you will understand whether the company is in progress, and it is useful for the company also as well as the investors also, the stakeholders of the company. Okay, so you will understand the progress by comparing with the previous year, right? So current year fixed assets ಎಷ್ಟಿತ್ತು, 6 lakh ಇದೆ. Previous year 5 lakh ಇತ್ತು. So you can understand that there is a increment in your current assets or fixed assets, ಅಥವಾ bills payable, trade receivables. So all these you are going to understand by comparing with the current year and the previous year. Okay, ಈಗ ನಮ್ಗೆ ಅಕೌಂಟಿಂಗ್ ಈಕ್ವೇಶನ್ ಗೊತ್ತು. ನೀವು ಪಿ ಯು ಸಿ ಅಲ್ಲಿ ಅಕೌಂಟಿಂಗ್ ಈಕ್ವೇಶನ್ ಓದಿದ್ದೀರಾ ಅಲ್ವಾ? ಸೊ ವಾಟ್ ಈಸ್ ದಿ ಅಕೌಂಟಿಂಗ್ ಈಕ್ವೇಶನ್? ಕ್ಯಾಪಿಟಲ್ ಪ್ಲಸ್ liabilities is equals to asset. So this is what the balance sheet is. So capital liabilities ಎರಡನ್ನೂ ಸೇರಿಸಿದ್ರೆ ನಮಗೆ ಅಸೆಟ್ಸ್ ಸಿಗುತ್ತೆ. ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಟೋಟಲ್ ನಮ್ಮ ಅಸೆಟ್ಸ್ ಅಂತ. ನಾವಿಲ್ಲಿ 6 ಹೆಡ್ಸ್ ನ ನೋಡ್ತೀರಿ. ಆ 6 ಹೆಡ್ಸ್ ನ ನಾವು ಈಚ್ ಐಟಮ್ಸ್ ಏನಿದೆ ಈಚ್ ಕ್ಯಾಟಗರಿಯಲ್ಲಿ ಐಡೆಂಟಿಫೈ ಮಾಡ್ಬೋದು, ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ 2 ಅಂಡರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ರಿಮೈನಿಂಗ್ 2 ಏನಿದೆ ಅದು ಲಯಬಿಲಿಟೀಸ್ ಅಂಡರ್ ಅಲ್ಲಿ ಬರುತ್ತೆ, 3rd and 4th. ಅಂಡ್ ದ ಲಾಸ್ಟ್ 2 ಆರ್ ಗೋಯಿಂಗ್ ಟು ಕಮ್ ಅಂಡರ್ ದಿ ಅಸೆಟ್. ಟೋಟಲ್ 6 ಹೆಡ್ಸ್ ಅಷ್ಟೇ ಇರೋದು. ಅಸೆಟ್ಸ್ ಅಲ್ಲಿ ಬರೋದು 2 ಹೆಡ್ಸ್. ರಿಮೈನಿಂಗ್ 4 ಹೆಡ್ಸ್ ಏನಿದೆ ಎಲ್ಲಿ ಡಿವೈಡ್ ಆಗಿದೆ? ಕ್ಯಾಪಿಟಲ್ ಮತ್ತೆ ಲಯಬಿಲಿಟೀಸ್ ಅಲ್ಲಿ ಡಿವೈಡ್ ಆಗಿದೆ. ಈಗ ಕ್ಯಾಪಿಟಲ್ ಅಲ್ಲಿ ಯಾವ್ಯಾವ ಕ್ಯಾಪಿಟಲ್ ಬರುತ್ತೆ, ಏನಂತ ಕರಿತೀರಿ ನಾವು ಕ್ಯಾಪಿಟಲ್ ನ? ಫಸ್ಟ್ ಹೆಡ್ಡಿಂಗ್ ಇಸ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಅಂಡ್ ಲಯಬಿಲಿಟೀಸ್ ಅಂತ ಹಾಕಿದಿರಿ ಅಲ್ವಾ? ಈಕ್ವಿಟಿ ಬೇರೆ, ಲಯಬಿಲಿಟಿ ಬೇರೆ. ಸೊ ವಾಟ್ ಈಸ್ ಈಕ್ವಿಟಿ, ಲಯಬಿಲಿಟಿ ಅನ್ನೋದನ್ನ ಬೇಸಿಕ್ ಅಕೌಂಟಿಂಗ್ ವಿಡಿಯೋಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು ವಾಚ್ ಮಾಡಿಲ್ಲ ಅಂದ್ರೆ ಕೈಂಡ್ಲಿ ವಾಚ್ ದಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ, ಇದರಲ್ಲಿ ಈಗ ಶೇರ್ ಹೋಲ್ಡರ್ಸ್ ಅಲ್ವಾ ಇನ್ವೆಸ್ಟ್ ಮಾಡಿರೋದು ಅಮೌಂಟ್ ನ, ಈಕ್ವಿಟಿನ ಯಾರು ಅಮೌಂಟ್ ನಾವು ಫಂಡ್ ರೈಸ್ ಮಾಡಿದ್ದೀರಿ,
ಸೊ ಫಂಡ್ ರೈಸ್ ಮಾಡಿದಿರಿ ಯಾರ ಹತ್ರದಿಂದ? ಪಬ್ಲಿಕ್ ಇಂದ. ಯಾರೆಲ್ಲ ಅಮೌಂಟ್ ನ ಇನ್ವೆಸ್ಟ್ ಮಾಡಿದೆ ಅವ್ರನ್ನ ನಾವೇನಂತ ಕರಿತೀರಿ? ಶೇರ್ ಹೋಲ್ಡರ್ಸ್ ಅಂತ ಕರಿತೀರಿ. ಅದಕ್ಕೆ ಇದು ಯಾರ ಫಂಡು? ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್. ಅಂಡರ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಶೇರ್ ಕ್ಯಾಪಿಟಲ್, whatever money we have collected through issuing shares, all money we are recording under the share capital. Then second item ಬರೋದು ರಿಸರ್ವ್ ಅಂಡ್ ಸರ್ಪ್ಲಸ್. ಆಲ್ ಟೈಪ್ಸ್ ಆಫ್ ರಿಸರ್ವ್, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಎಷ್ಟು ಇಟ್ಟಿದ್ದೀರಿ, ಜನರಲ್ ರಿಸರ್ವ್ ಎಷ್ಟಿದೆ, ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆ, ಎಲ್ಲ ರಿಸರ್ವ್ಸ್ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಎಕ್ಸೆಸ್ ಆಫ್ ಮನಿ, ವಾಟ್ ಎವರ್ ದ ಪ್ರಾಫಿಟ್ ಯು ಹವ್ ಅರ್ನ್ಡ್ ಇನ್ ಆಫ್ಟರ್ ಡಿಡಕ್ಟಿಂಗ್ ಆಲ್ ದ ಅಪ್ರಾಪ್ರಿಯೇಷನ್ಸ್, ಸರ್ಪ್ಲಸ್ ಏನಿದೆ ಅದನ್ನು ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತೋರಿಸ್ತೀರಿ. ನೆಕ್ಸ್ಟ್ ಥರ್ಡ್ ಹೆಡಿಂಗ್ ಇಸ್ ಮನಿ ರಿಸೀವ್ಡ್. ಮನಿ ರಿಸೀವ್ಡ್ ಅಗೇನೆಸ್ಟ್ ಶೇರ್ ವಾರೆಂಟ್. ಶೇರ್ ವಾರೆಂಟ್. So what is this money received against share warrant? Share warrant is nothing but this is also one of the form of share capital only. Share capital ಇದೆ. ಶೇರ್ ಹೋಲ್ಡರ್ಸ್ ಅವರ ಶೇರ್ಸ್ ನ ದೇ ಕ್ಯಾನ್ ಕನ್ವರ್ಟ್ ಇನ್ ಟು ಅ ಶೇರ್ ವಾರೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಏನ್ ಶೇರ್ ಕ್ಯಾಪಿಟಲ್ ಇಸ್ ಡಿಫ್ರೆಂಟ್, ವಾರೆಂಟ್ ಇಸ್ ಡಿಫ್ರೆಂಟ್, ಬಟ್ ದಿಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಶೇರ್ ಕ್ಯಾಪಿಟಲ್ ಓನ್ಲಿ. ಕ್ಯಾಪಿಟಲ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನ ಅವರು ವಾರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಅದ್ ನಾವು ಶೇರ್ ವಾರೆಂಟ್ ಅಂಡರ್ ಅಲ್ಲಿ ಶೋ ಮಾಡ್ತೀರಿ. ಓಕೆ, ದೆನ್ ಸೆಕೆಂಡ್ ಹೆಡ್ಡಿಂಗ್. First and second, two items we have now under capital. So what is the second one is share application money. Share application money pending allotment. Pending allotment ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಆಗಿಲ್ಲ ಇದಿನ್ನು. ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದೀರಾ ನೀವು, ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಫಸ್ಟ್ ಎಂಟ್ರಿ ಪಾಸ್ ಮಾಡ್ತೀರಾ ಅಲ್ವಾ, ಅಪ್ಲಿಕೇಶನ್ ಮನಿ ರಿಸೀವ್ ಆದವಾಗ ಆ ಎಂಟ್ರಿ ಮಾತ್ರ ಪಾಸ್ ಆಗಿದೆ. ಇಲ್ಲಿ ಕ್ಯಾಪಿಟಲ್ ಇನ್ನೂ ನಾವು ಕನ್ವರ್ಟ್ ಮಾಡಿಲ್ಲ. ಕ್ಯಾಪಿಟಲ್ ಕನ್ವರ್ಟ್ ಮಾಡಿದ್ರೆ ಅಲಾಟ್ಮೆಂಟ್ ಮಾಡಬೇಕು. ಸೊ ಅಲಾಟ್ಮೆಂಟ್ ಆಗದೆ ಏನ್ ಪೆಂಡಿಂಗ್ ಇರುತ್ತೆ, ಮನಿ ರಿಸೀವ್ ಆಗಿದೆಯಲ್ಲ, ರಿಸೀವ್ ಆಗಿರೋ ಅಮೌಂಟ್ ನ ತೋರಿಸ್ಬೇಕಲ್ವಾ ನಾವು, ಅದನ್ನ ನಾವು ಈ ಹೆಡ್ಡಿಂಗ್ ಅಂಡರ್ ಅಲ್ಲಿ ತೋರಿಸ್ತೀರಿ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್. ಓಕೆ, ಸೊ 1, 2 we completed. Next we'll go to the liabilities. Liabilities ಅಲ್ಲಿ ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಸಿಮಿಲರ್ ಇರುತ್ತೆ, ಬಟ್ ನೇಮ್ಸ್ ಅಷ್ಟೇ ಚೇಂಜ್ ಆಗತ್ತೆ. ನೀವು ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದಕ್ಕೇನೆ ನೀವು ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಟು ಯು. ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ 1 ವರ್ಷಕ್ಕಿಂತ ಮೇಲ್ಪಟ್ಟು ಅಂದ್ರೆ ವಿಚ್ ಇಸ್ ಯು ಆರ್ ಆಬ್ಲಿಗೇಟೆಡ್ ಫಾರ್ ಮೋರ್ ದೆನ್ ಅನ್ ಇಯರ್. That is what is non-current liability. Okay, current liabilities ಅಲ್ಲಿ first one is long-term borrowing. Long-term borrowing. ಏನೆಲ್ಲ ಲೋನ್ಸ್ ನ ನೀವು ಬಾರೋ ಮಾಡಿರ್ತೀರಾ ಅದನ್ನ ಲಾಂಗ್ ಟರ್ಮ್ ಅಲ್ಲಿ ನಾವು ಅದನ್ನ ಲಾಂಗ್ ಟರ್ಮ್ ಬಾರೋಯಿಂಗ್ ಅಲ್ಲಿ ರೆಕಾರ್ಡ್ ಮಾಡ್ತೀರಿ. ಓಕೆ, ಲಾಂಗ್ ಟರ್ಮ್ ಬಾರೋಯಿಂಗ್. ದೆನ್ ಸೆಕೆಂಡ್ ಒನ್ ಈಸ್ deferred tax liability. Deferred tax liability, and this is related to your tax. Deferred tax liability ಯಾಕೆ deferred tax liability ಅಂತೀರಿ ಅಂದ್ರೆ, ಈಗ ನಾರ್ಮಲ್ ಆಗಿ ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಅಕೌಂಟ್ಸ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ತಗೊಂಡಾಗ್ಲು, ಇನ್ಕಮ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ತಗೊಂಡಾಗ್ಲು ನಮ್ಗೆ ಅಕೌಂಟಿಂಗ್ ಅಲ್ಲಿ ಹೋದಾಗ ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ. ಸ್ಟ್ರೈಟ್ ಲೈನ್ ಮೆಥಡ್ ಯೂಸ್ ಮಾಡ್ಬೋದು, ಅಥವಾ ನೀವು WDV ರಿಟರ್ನ್ ಡೌನ್ ವ್ಯಾಲ್ಯೂ ಯೂಸ್ ಮಾಡ್ಬೋದು, ಅಥವಾ ಆನ್ಯುಯಿಟಿ ಮೆಥಡ್ ಯೂಸ್ ಮಾಡ್ತೀರಾ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆಗಿಲ್ಲ, ಸ್ಪೆಸಿಫೈಡ್ ಮೆಥಡ್ ಇದೆ. ಸೊ WDVನೇ ಯೂಸ್ ಮಾಡ್ಬೇಕಂತ ಇದೆ. ಈಗ ಎಕ್ಸಾಂಪಲ್ ನೀವು ಕಂಪ್ಯೂಟರ್ಸ್ ತಗೊಳ್ಳಿ ಅಥವಾ ಬುಕ್ಸ್ ತಗೊಳ್ಳಿ, ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಮಿಷನರಿ ತಗೊಳ್ಳಿ, ಪರ್ಸೆಂಟೇಜ್ ವೇರಿ ಆಗುತ್ತೆ, ಡಿಫ್ರೆನ್ಸ್ ಇದೆ. ನೀವು ಜನರಲ್ ಆಗಿ 10% ಕೊಡ್ಬೋದು, 3% ಕೊಡ್ಬೋದು, 5% ಕೊಡ್ಬೋದು ಕಾರ್ಪೊರೇಟ್ ಅಕೌಂಟಿಂಗ್ ಬಂದವಾಗ. ಬಟ್ ನೀವು ಇನ್ಕಮ್ ಟ್ಯಾಕ್ಸ್ ಬಂದಾಗ ಆಗಲ್ಲ. ಕಂಪ್ಯೂಟರ್ಸ್ ಅಂದ್ರೆ 40% ಡಿಸ್ಕೌಂಟೇ ಕೊಡ್ಬೇಕು. ಸೊ ನಿಮಗೆ ಅಲ್ಲಿ ಅಮೌಂಟ್ ಏನ್ ವೇರಿ ಆಗಿರುತ್ತೆ ಅದನ್ನ ನಾವು ಇಲ್ಲಿ ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಲ್ಲಿ ತಗೋತೀರಿ.
ಯಾವಾಗ್ಲೂ ಅಬ್ಲಿಗೇಷನ್ಸ್ ಆಗಿರಲ್ಲ. ಇದೇ ಐಟಮ್ ನ ಡಿಫರ್ಡ್ ಟ್ಯಾಕ್ಸ್ ಅಸೆಟ್ ಅಂತ ತೋರಿಸ್ತೀರಿ. ಯಾವಾಗ ನಮಗೆ ಬೆನಿಫಿಟ್ ಆಗುತ್ತೋ ರಿಫಂಡ್ ಆಗುತ್ತೋ ಆಗ ನಾವು ಅದನ್ನ ಅಸೆಟ್ಸ್ ಅಂಡರ್ ಅಲ್ಲಿ ತೋರಿಸ್ತೀರಿ. ಸೊ ಲಯಬಿಲಿಟಿ ಆದವಾಗ ಏನ್ ಮಾಡ್ತೀರಿ, ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಂಡರ್ ಅಲ್ಲಿ ತೋರಿಸ್ತೀರಿ. ಓಕೆ, ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ದ ನೆಕ್ಸ್ಟ್ ಒನ್ ಈಸ್ ಅದರ್ ಲಾಂಗ್ ಟರ್ಮ್ ಲಯಬಿಲಿಟಿ. ಅದರ್ ಲಾಂಗ್ ಟರ್ಮ್ liability. And one more thing is here, deferred tax liability ಏನಿರುತ್ತೆ, ನಿಮ್ಮ ಫ್ಯೂಚರ್ ಅಮೌಂಟ್ ಏನು liability you are going to pay, the tax, that amount you are showing as a deferred tax liability. ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ಇಲ್ಲಿ ಕ್ಯಾಶ್ ಬರೋದಿಲ್ಲ. ಲೋನ್ ಲಾಂಗ್ ಟರ್ಮ್ ಬಾರೋಯಿಂಗ್ ಅಂದವಾಗ ನೀವು ಡಿಬೆಂಚರ್ಸ್ ತಗೋಬಹುದು, ಬ್ಯಾಂಕ್ ಇಂದ ಲೋನ್ ಬಾರೋ ಮಾಡಿರೋದು ತಗೋಬಹುದು, ಎಲ್ಲಾದ್ರೂ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಯು ಹ್ಯಾವ್ ಕಲೆಕ್ಟೆಡ್. ಬಟ್ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ಕ್ಯಾಶ್ ಬರೋದಿಲ್ಲ. ಅಂಡ್ ಇಟ್ ಈಸ್ ಅನ್ ಆಬ್ಲಿಗೇಷನ್. ಎಕ್ಸಾಂಪಲ್, ನೀವು ಮಿಷಿನ್ ತಗೊಂಡಿದ್ದೀರಾ, ಅದು ಫಿನಾನ್ಸ್ ಅಂದ್ರೆ ನೀವು ಕಂಪನಿ ಕಡೆಯಿಂದ ಫಿನಾನ್ಸ್ ಮಾಡಿಸ್ಕೊಂಡು ಅದೇ ಲೋನ್ ಮಾಡಿಸ್ಕೊಂಡು ತಗೊಂಡಿದ್ದೀರಾ. ಯು ಹ್ಯಾವ್ ನಾಟ್ ಟೇಕನ್ ಎನಿ ಕ್ಯಾಶ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಯು ಹ್ಯಾವ್ ಟೇಕನ್ ಮಿಷಿನ್. ಸೊ ದಟ್ ಈಸ್ ವಾಟ್ ಇಸ್ ಅದರ್ ಲಾಂಗ್ ಟರ್ಮ್ ಲಯಬಿಲಿಟಿ. ಓಕೆ, ಸೊ ಡಿಫ್ರೆನ್ಸ್ ಗೊತ್ತಿರ್ಲಿ. ಲಾಂಗ್ ಟರ್ಮ್ ಲಯಬಿಲಿಟಿಲಿ ನಾವು ಲೋನ್ ಬರೋ ಮಾಡ್ತೀರಿ ಅಂದ್ರೆ ಕ್ಯಾಶ್ ಫಾರ್ಮ್ ಅಲ್ಲಿ ದುಡ್ಡು ತಗೋತೀರಿ. ಇಲ್ಲಿ ನಾನ್ ಕ್ಯಾಶ್ ಫಾರ್ಮ್ ಅಲ್ಲಿ ನಮ್ಮ ಆಬ್ಲಿಗೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ನಾವು ಅದನ್ನ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ಶೋ ಮಾಡ್ತೀರಿ. ಓಕೆ, ಆಫ್ಟರ್ ದಿಸ್ ಲಾಂಗ್ ಟರ್ಮ್ ಪ್ರಾವಿಷನ್ಸ್. ಲಾಂಗ್ ಟರ್ಮ್ ಪ್ರಾವಿಷನ್ಸ್, future expenses you are considering and you are going to keep some amount for the futures expenses under that particular heads only, that is long term provisions nan kodtira. Next to the fourth heading is, so liabilities ali ಇಲ್ಲಿ non current liability. Next you are showing current liability within an year, current liability. ಸೊ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಇಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ ಇದೆ, ನೀವು ಇಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಓದ್ತೀರಾ. ಶಾರ್ಟ್ ಟರ್ಮ್ ಬಾರೋಯಿಂಗ್. ನೆಕ್ಸ್ಟ್ ಟ್ರೇಡ್ ಪೇಯಬಲ್. ಟ್ರೇಡ್ payable, that is your bills payable or creditors, that is nothing but trade payable. Okay, next other long term liability ಇದೆಯಲ್ಲ, ಇಲ್ಲಿ other current liability. Other current liability, meaning is same, only the term changes, period. Okay, more than a year, less than a year, keep that in mind. Then here long term provision, here you are taking short term provision. Short term provisions. ಸೊ ಇಲ್ಲಿ ಎಕ್ಸಾಂಪಲ್ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನೀವು ಕಸ್ಟಮರ್ ಇಂದ ಅಡ್ವಾನ್ಸ್ ಪೇ ಮಾಡ್ಕೊಂತೀರಾ. ಈಗ ಎಕ್ಸಾಂಪಲ್ ನೀವು ಟ್ಯೂಷನ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀರಾ, ಅಲ್ಲಿ ನಿಮ್ಗೆ ಅಡ್ವಾನ್ಸ್ ಫೀಸ್ ಪೇ ಮಾಡಕ್ ಹೇಳ್ತಾರ. ಅಂದ್ರೆ ಪ್ರೀವಿಯಸ್ ಈ ಇಯರ್ ಫೀಸ್ ಜೊತೆಗೆ ನೀವು ನೆಕ್ಸ್ಟ್ ಇಯರ್ ಅಪ್ಕಮಿಂಗ್ ಇಯರ್ ಫೀಸ್ ಕೂಡ ಪೇ ಮಾಡಿರ್ತೀರಾ ಇನ್ ಅಡ್ವಾನ್ಸ್. ಇಟ್ ಈಸ್ ಅನ್ ಇನ್ಕಮ್ ಬಟ್ ಕ್ಲಾಸಸ್ ಯು ಹ್ಯಾವ್ ನಾಟ್ ರಿಸೀವ್ಡ್ ಫಾರ್ ದಟ್, ಸೊ ದೆನ್ ಇಟ್ ವಿಲ್ ಬಿ ಶೋನ್ ಅಂಡರ್ ಅದರ್ ಕರೆಂಟ್ ಲಯಬಿಲಿಟೀಸ್. ಅಂಡರ್ಸ್ಟೂಡ್? ಓಕೆ, ಯಾಕಂದ್ರೆ ನಿಮಗೆ ನೀವು ಪೇ ಮಾಡಿರೋ ಅಮೌಂಟ್ಗೆ ಇನ್ನೂ ಸರ್ವಿಸ್ ಪ್ರೊವೈಡ್ ಆಗಿಲ್ಲ. ಸೊ ಅವಾಗ ನಾವೇನಂತೀರಿ, ಯಾವುದೇ ಅಮೌಂಟ್ ಕಸ್ಟಮರ್ ಇಂದ ಇನ್ ಅಡ್ವಾನ್ಸ್ ನಾವು ರಿಸೀವ್ ಮಾಡಿದ್ರೆ ಅದನ್ನ ನಾವು ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಶೋ ಮಾಡ್ತೀರಿ. ವಿಚ್ ಇಸ್ ನಾಟ್ ಸರ್ವಿಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್, ನಾಟ್ ಯೆಟ್ ಸ್ಟಾರ್ಟೆಡ್. ಓಕೆ, so this is all about the liability. That's it. See how easy it is. Total liabilities na ತಗೋತೀರಾ ಅಲ್ವಾ? Total liability. Let us understand now asset part. Right, assets ಅಲ್ಲಿ ಎರಡೇ ಬರೋದು. ಸೊ ಜಸ್ಟ್ ನೀವು ಸಿಮಿಲರ್ ಟು ದಿ ಲಯಬಿಲಿಟಿ ನೆನಪಿದ್ರೆ ಅಸೆಟ್ಸ್ ನ ಆರಾಮಾಗಿ ಬರೀಬಹುದು. ಅಸೆಟ್ಸ್ ಅಲ್ಲಿ ಫಸ್ಟ್ ನಾವ್ ಏನ್ ತಗೋತೀರಿ, ಲಯಬಿಲಿಟೀಸ್ ಅಲ್ಲಿ ಯಾವುದು ನಾನ್ ಕರೆಂಟ್ ಲಯಬಿಲಿಟಿ. ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ನ ಕನ್ಸಿಡರ್ ಮಾಡ್ತೀರಿ, ತಗೋತೀರಿ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಅಗೈನ್ ವಿ ಹ್ಯಾವ್ ಎ ಸಬ್ ಹೆಡಿಂಗ್ ಕಾಲ್ಡ್ ಫಿಕ್ಸ್ಡ್ ಅಸೆಟ್ಸ್. ಓಕೆ, so fixed assets na ನಾವು again we have subclassified into tangible assets
intangible assets. Third one, capital work in progress. Then last one, intangible assets under development. Intangible assets under development. First, we will understand all these four. Okay. Tangible assets means you all know, which is you physically present. You can see, right? That is all your tangible assets. That is building, machinery, furniture. All these we are recording under tangible assets. Intangible assets, all your patent, goodwill, copyright, license. All these we are recording under the intangible asset. And capital work in progress is there. No, this will be formed or part of this tangible assets only. What is this capital work in progress? Now you have started the building work, factory work. Half of the factory work is completed. Now the project is 5 crore, 5 ಕೋಟಿ ಪ್ರಾಜೆಕ್ಟ್ ಬಿಲ್ಡಿಂಗ್ ಇದು. ಅದರಲ್ಲಿ ಎರಡೂವರೆ ಕೋಟಿ ಕಂಪ್ಲೀಟ್ ಆಗಿದೆ, ಅಂದ್ರೆ 50% ಆಫ್ ದ ವರ್ಕ್ ಇಸ್ ಕಂಪ್ಲೀಟ್. ಸೊ 50% ಆಫ್ ದ ವರ್ಕ್ ಕಂಪ್ಲೀಟ್ ಆದಾಗ ನೀವು ಅದಕ್ಕೆ ಪೇ ಮಾಡಿರ್ತೀರಾ. ರಿಮೈನಿಂಗ್ 50% ಇಸ್ ಪೆಂಡಿಂಗ್, ಬಟ್ ದಿಸ್ ಇಸ್ ಯುವರ್ ಅಸೆಟ್ ಓನ್ಲಿ, ರೈಟ್? ವರ್ಕ್ ಆಗಿದೆ, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಇನ್ನೂ ಕೆಲಸ ನಡೀತಾ ಇರೋದಕ್ಕೆ ನಾವು ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ಆ 2.5 ಲಕ್ಷ ನಾವೆಲ್ಲಿ ತೋರಿಸ್ತೀರಿ? ಕಂಪ್ಲೀಟ್ ಆಗಿರೋದನ್ನ ಇಲ್ಲಿ ಅಸೆಟ್ಸ್ ಅಲ್ಲಿ ಅಂಡರ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ತೋರಿಸ್ತೀರಿ. ಇಂಟ್ಯಾಂಜಿಬಲ್ ಅಸೆಟ್ ಅಂಡರ್ ಡೆವಲಪ್ಮೆಂಟ್ ಅಂದ್ರೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಇವಾಗ ಕಂಪನಿ ರಿಜಿಸ್ಟ್ರೇಷನ್ ಮಾಡಿದೀರಾ ಅಥವಾ ಲೈಸೆನ್ಸ್ ತಗೊಂಡಿದ್ದೀರಾ. ಲೈಸೆನ್ಸ್ ನ ನೀವು ಎವ್ರಿ ಇಯರ್ ತಗೋತೀರಾ? ಇಲ್ಲ, ಒನ್ ಟೈಮ್ಗೆ ಲೈಫ್ ಟೈಮ್ ಅಂತ ತಗೊಂಡಿರ್ತೀರಾ. ಓಕೆ, ರಿಜಿಸ್ಟ್ರೇಷನ್ ಅಷ್ಟೇ ಎವ್ರಿ ಇಯರ್ ಮಾಡಿಸಲ್ಲ, ಲೈಫ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಸ್ತೀರಾ. ಸೊ ಆ ಎಕ್ಸ್ಪೆನ್ಸಸ್ ನ ನೀವು ಪ್ರತಿ ವರ್ಷದ್ದು ಸೇರಿಸಿ ಒನ್ ಟೈಮ್ ಪೇ ಮಾಡಿರ್ತೀರಾ. ಸೊ ಆ ಒನ್ ಟೈಮ್ ಪೇಮೆಂಟ್ ಏನಾಗಿರುತ್ತೆ ಅದು ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್ ಅಂಡ್ ಹೆಡ್ಡಿಂಗ್ ಅಂಡರ್ ಅಲ್ಲಿ ಶೋ ಮಾಡ್ತೀರಿ. ಓಕೆ, legal charges ಇರ್ಬೋದು, all these are comes under this intangible assets under developmental ಬರುತ್ತೆ. Next heading is another part of non-current asset only is that is non-current investment. Non-current investment. Non-current investment. So non-current investments are you whatever investments you have done but you are not using it presently. Immediate ಆಗಿ ಯಾವುದೇ ಇದ್ರಲ್ಲೂ ಯೂಸ್ ಮಾಡ್ತಾ ಇಲ್ಲ, but you have done previously. That is non-current investment for a long time. Okay, so that is non-current investment. You have invested in any of the company, like subsidiary companies you have. So that is non-current investment. Then deferred tax asset. Already I said no. Deferred tax asset ಯಾವಾಗ್ಲೂ ನಮ್ಗೆ ಲಯಬಿಲಿಟಿನೇ ಆಗಿರಲ್ಲ. Sometimes it will be a benefit also, income also. That time we will show it as a deferred tax asset ಅಂತ ತೋರಿಸ್ತೀರಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್. ಲಾಂಗ್ ಟರ್ಮ್ ಲೋನ್ and advances. Long term loan and long term loans and advances. This is also related to investment only. So how it is related to investment? Now I will show you. Now one A company is there. They will provide financial assistance to the another company. Okay, so both are company only. A also company, B also company. But here the A company is providing loan to the B company. Okay, for B company they will record in which side? Liability side. For A company they have given loan, no, so they will show it under asset side. Okay, that is what is long term loan and advances. When you have given loan or provided loan, then it will be an asset for you. When you have taken loan, then it will be a liability for you. Okay, that is long term loans and advances. The next one is other non-current assets. If any other non-current assets is there, then that also we are recording under
this head. Okay, then the next two items we have now, the first two headings. The first one is non-current, the second one is current asset. Current asset, this is short term. Okay, within a year you can convert them into a liquid. So here, current investment, current investment, you are recording under current assets. These are all short term investment which you can convert into a cash. That will be a 3 months or 6 months investments. Okay, then inventories. Inventories, under inventories you will have two types of inventories. The first one inventory is which is ordinarily for sale. Those are called inventories. As per Ind AS 2 we have inventories, no, ordinary sales. So stock for sale, which you are keeping the stock for the sales purpose, that is also comes under inventory. And another type of stock is which are consumable. Consumable means which you are using it in the production. Okay, that is also comes under inventories. And one more item we have under inventories, or you can call it as loose tools. Loose tools nu kuda, it is varies from industry to industry. ಓಕೆ, ಎಕ್ಸಾಂಪಲ್ ನೀವು ಗ್ಯಾರೇಜ್ ಅಥವಾ ಸರ್ವಿಸ್ ಸೆಂಟರ್ಸ್ ತಗೊಂಡ್ರೆ, ವೆಹಿಕಲ್ ಸರ್ವಿಸ್ ಸೆಂಟರ್ಸು, ನೀವು ಇವಾಗ ಏನೋ ಪ್ರಾಬ್ಲಮ್ ಇದೆ, ಇಂಜಿನ್ ಪ್ರಾಬ್ಲಮ್ ಇದೆ ಅಥವಾ ಮಿರರ್ ಅಂದ್ರೆ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ. ಸೊ ಫಾರ್ ದೆಮ್ ದೇ ಆರ್ ಸೆಲ್ಲಿಂಗ್ ಇಟ್. Loose tools they have, only the parts they have, they are replacing it. Okay, for them it is an asset, main asset ಆಗುತ್ತೆ. But those who are keeping for long term basis, long term use ಮಾಡ್ತಾರೆ, ಅವರಿಗೆ loose tools will be an inventories. Okay, so that is why it is based on the industry, it varies. Then trade receivables, that is your debtors. Trade receivables, cash and cash equivalents, cash and cash equivalents. Short term loan and advances. See here, long term loan and loans and advances. Here you have short term loans and advances. Then we have other current asset. Total. Right? So this is the pro forma of balance sheet. I hope you all understood. So first equity, then we have share applications, money pending allotment. Under liabilities again we have two headings, that is non-current liability, then current liabilities. ನಿಮ್ಗೆ ಈ ಹೆಡ್ಡಿಂಗ್ಸ್ ಮೀನಿಂಗ್ ಗೊತ್ತಿದ್ರೆ ಯಾವ ಹೆಡ್ಡಿಂಗ್ ಅಲ್ಲಿ ಯಾವ ಹೆಡ್ಡಿಂಗ್ ಅಂಡರ್ ಅಲ್ಲಿ ಯಾವ ಐಟಮ್ಸ್ ಬರುತ್ತೆ ಅಂತ ಈಸಿಯಾಗಿ ರೆಕಾರ್ಡ್ ಮಾಡ್ಬೋದು. ಓಕೆ, and assets ಅಲ್ಲಿ non-current assets and current assets. Why we are recording 2 years, the previous year and the current year? To understand the progress of the company. For that purpose only we are recording both. Let us understand this pro forma with an example, with a question. Okay, from the following information, prepare a balance sheet for the year ending 31st March 2023 as per the Schedule 3 of the Companies Act 2013. Inventories, equity share capital, plant and machinery, preference share capital, general reserve, creditors, provision for taxation, land and building, cash at bank, 12% debentures. So these are the items they are given. So which we are supposed to record under the balance sheet. So ಇಲ್ಲಿ ಫಾರ್ಮೆಟ್ ಅಲ್ಲಿ ನಾವು ನೋಟ್ ನಂಬರ್ ನೋಡಿದ್ರಿ. ಏನಕ್ಕೆ ಈ ನೋಟ್ ನಂಬರ್ ಕೊಟ್ಟಿದ್ದಾರೆ? ಏನಕ್ಕಂದ್ರೆ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ಗೂ ಯು ಹ್ಯಾವ್ ಟು ಫಾರ್ಮ್ ಅ ಸಪರೇಟ್ ವರ್ಕಿಂಗ್ ನೋಟ್. ಆ ವರ್ಕಿಂಗ್ ನೋಟ್ ನ ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಅಂದ್ರೆ ದಟ್ ವಿಲ್ ಶೋ ಲೈಕ್ ವಿಚ್ ಆರ್ ಆಲ್ ದ ಐಟಮ್ಸ್ ಯು ಹ್ಯಾಡೆಡ್, ಡಿಟೆಕ್ಟೆಡ್, ಎನಿ ಚೇಂಜಸ್ ಯು ಹ್ಯಾವ್ ಮೇಡ್, ಹೌ ಯು ಹ್ಯಾವ್ ಗಾಟ್ ದಟ್ ಪರ್ಟಿಕ್ಯುಲರ್ ಅಮೌಂಟ್,
ಸೊ ದನ್ ವಾಟ್ ಯು ಹ್ಯಾವ್ ಆಡೆಡ್ ಟು ದಟ್ ಅಂಡ್ ವಾಟ್ ಯು ಹ್ಯಾವ್ ಡಿಡಕ್ಟೆಡ್ ಟು ದಟ್, ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದೀರಾ ಅನ್ನೋದನ್ನ ನಾವು ಆ ನೋಟ್ ಅಲ್ಲಿ ತಿಳ್ಕೊತೀರಿ. ಯಾಕಂದ್ರೆ ಇಲ್ಲಿ ಅನ್ನೆಸೆಸರಿ ಆಗಿ ಕ್ಯಾಲ್ಕುಲೇಷನ್ಸ್ ತೋರಿಸೋದ್ರಿಂದ ಆ ಕಂಪ್ಯಾರಿಸನ್ ಮಾಡುವಾಗ ಕಷ್ಟ ಆಗ್ಬೋದು ಅಥವಾ ಅರ್ಥ ಆಗದೆ ಹೋಗ್ಬೋದು ಅಂತ ಹೇಳಿ ಸಪರೇಟ್ ನೋಟ್ ನಂಬರ್ ಕೊಟ್ಟು ಆ ನೋಟ್ ನಂಬರ್ ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ಸ್ ನಾವು ತೋರಿಸ್ತೀರಿ. Okay, it should be a part of this balance sheet. Without note it won't be considered. So ಪ್ರತಿ ಒಂದು ಬ್ಯಾಲೆನ್ಸ್ ಶೀಟ್ ಅಥವಾ ನೀವು ಕಂಪನಿ ಬ್ಯಾಲೆನ್ಸ್ ಶೀಟ್ಸ್ ನ ಪ್ರೆಸೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ನೋಡಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಈ ವರ್ಕಿಂಗ್ ನೋಟ್ಸ್ ಇರುತ್ತೆ. ಫಸ್ಟ್ ನಾವು ಆ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಇನ್ವೆಂಟ್ರಿ ಕೊಟ್ಟಿದ್ದಾರೆ. ಇನ್ವೆಂಟ್ರಿ ಬರುತ್ತೆ ಕರೆಂಟ್ ಅಸೆಟ್ 6 ಅಲ್ಲಿ ಬರುತ್ತೆ. ಓಕೆ, ಸೊ ಫಸ್ಟ್ ಏನು, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಅಲ್ಲಿ ನಮ್ಗೆ ಇಲ್ಲಿ 2 ಕ್ಯಾಪಿಟಲ್ ಇದೆ. ಆಲ್ ದ ಕ್ಯಾಪಿಟಲ್ ವಿಲ್ ಗೋಸ್ ಟು ದಿ ಶೇರ್ ಹೋಲ್ಡರ್ಸ್ ಫಂಡ್ ಓನ್ಲಿ. ಶೇರ್ ಕ್ಯಾಪಿಟಲ್ ಅಲ್ಲೇ ನಾವು ತೋರಿಸ್ತೀರಿ ಟೋಟಲ್ ಆಗಿ. ಸೊ ಶೇರ್ ಕ್ಯಾಪಿಟಲ್ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ದಿಸ್ ಇಸ್ ನೋಟ್ ನಂಬರ್ 1. ಶೇರ್ ಕ್ಯಾಪಿಟಲ್ ಎಷ್ಟು, 16 lakh. ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 lakh. 22 lakh is total share capital. The share capital ಆದ್ಮೇಲೆ reserves. General reserves ಅಲ್ಲಿ ಎಷ್ಟಿದೆ, note number 2 is reserves 6 lakh ಇದೆ. Anything need to be added to the reserves? No, nothing. So that is why we'll write only 6 lakh to the reserves account. After reserves we have money received against, we don't have any item. Application money is also not there. Long term borrowing we have 12% debentures. 12% debentures ಇದೆ ಅಲ್ವಾ. ಲಾಂಗ್ ಟರ್ಮ್ borrowing 12% debentures. 12% debentures is 12 lakh. 12% debentures ಆದ್ಮೇಲೆ then we don't have any other long term liability or long term provisions. We have short term provisions ಇದೆ. Trade payable ಇದೆ. Trade payable is what, your creditors. Trade payable creditors is 3,50,000. 3,50,000. Then we have short term provision ಇದೆ. Provision for taxation ಏನು, short term. Okay, every year you will keep short term provisions. That is provision for tax. What is the amount? 2,50,000. Anything else under liabilities? No. Now we have assets. So fixed assets. Under fixed assets we have tangible assets. 6. Tangible assets are ಅಲ್ಲಿ ಯಾವ್ದು, plant and machinery. Plant and machinery is how much? It is 8 lakh. 8 lakh plant and machinery. We have land and building also. Land and building is to 26 lakh. Land and building 26 lakh. 54 lakh. Right? 54 lakh. Then anything else? We don't have any other intangible or capital work in progress. And we have current investment. Inventories we have. Inventories is to Inventories is 7 lakh. Inventories is to 7 lakh. We don't have any other adjustments ಏನು ಇಲ್ಲ. Then cash at bank cash ಇದೆ. Cash and cash equivalents we will write directly. Okay. Now let us fill this into the format. ನೋಡಿ, ಕ್ಯಾಲ್ಕುಲೇಟ್ ವರ್ಕಿಂಗ್ ನೋಟ್ ಮಾಡಿದ್ಮೇಲೆ ಜಸ್ಟ್ ಯು ಆರ್ ರೈಟಿಂಗ್, ದಟ್ಸ್ ಇಟ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ ಎಷ್ಟು, 1.
ಸೊ ನೋಟ್ ನಂಬರ್ 1 ಅಲ್ಲಿ ಎಷ್ಟು ಅಮೌಂಟ್ ಇದೆ? ದಿಸ್ ಇಸ್ ಯುವರ್ ಕರೆಂಟ್ ಇಯರ್ ರಿಪೋರ್ಟಿಂಗ್ ಪೀರಿಯಡ್ 22 lakh. 22 lakh. Then reserves and surplus, ಅದರಲ್ಲಿ ಜನರಲ್ ರಿಸರ್ವ್ ವರ್ಕಿಂಗ್ ನೋಟ್ ಎಷ್ಟು? 2, 6 lakh. Then long term borrowing ಎಷ್ಟು? 12 lakh. We have short term provisions. Short term provisions ಎಷ್ಟು? Short term provisions is 2,50,000. And trade payables ಇದೆ ಅಲ್ವಾ? Trade payables ಎಷ್ಟು? 3,50,000. ಅಂಡರ್ ಟ್ರೇಡ್ ಪೇಯಬಲ್ ಕ್ರೆಡಿಟರ್ಸ್. ನೋಡಿ ಇಲ್ಲಿ ನಾವು ಡೀಟೇಲ್ ಆಗಿ ತೋರಿಸಿದ್ರಿ ಅಂಡರ್ ಟ್ರೇಡ್ ಪೇಯಬಲ್ ಏನು, ಕ್ರೆಡಿಟರ್ಸ್ 3,50,000 ಅಂತ. ಓಕೆ, ಸೊ ವಾಟ್ ಈಸ್ ದ ನೋಟ್ ನಂಬರ್? ಲಾಂಗ್ ಟರ್ಮ್ ಬಾರೋಯಿಂಗ್ is note number 3, payable is 4, and short term provision is 5. This is 3,50,000. Right? So we have recorded all the liabilities. Let us write now the assets. Under assets we have fixed asset tangible, that is 26 plus 8, 34 lakh. 34 lakh. Note number 6. Then we have inventories, note number 7, 7 lakh. And we have cash also. Cash is 5 lakh. Cash and cash equivalents, note number 8, 5 lakh. Now let us check the total. Balance sheet should get tally alva. Tally agate 22 lakh plus 6 lakh plus 12 lakh plus 3 lakh 50 plus 2 lakh 50. What is the total? 46 lakh. Right? And here is 34 plus 7 plus 5. 46 lakh. Right? Balance sheet tallied. I hope you all understood. Thank you for watching. Have a great day. Only practice makes you perfect. So practice more.